ಪ್ರಸಾದ ತಿನ್ನೋದ್ರಿಂದ ನಮ್ಮ ಹೊಟ್ಟೆಲಿ ಏನಾದ್ರು ಮದ್ದು ಹಾಕಿದ್ದು ಕೂಡ ಕಿತ್ಕೊಂಬೋದು. ಪಾತ್ರೆನ ಸಪ್ರೇಟಾಗಿ ಇಟ್ಕೋಬೇಕು, ಭಗವಂತನ ಪಾತ್ರೆನ ಸಪ್ರೇಟಾಗಿ ಇಡಬೇಕು. ಸೊ ಪ್ರಸಾದ ಅನ್ನೋದು ನಮ್ಮ ಮನಸ್ಸನ್ನ ಶುದ್ಧಿಗೊಳಿಸುತ್ತೆ. ಆಮೇಲೆ ನಮ್ಮಲ್ಲಿರೋ ವಿಷ ಪದಾರ್ಥನ ತೆಗೆದಾಕ್ತದೆ, ಮನಸ್ಸಿನಲ್ಲಿರುವಂಥ ವಿಷ ತೆಗೆದಾಕ್ತದೆ, ಆಧ್ಯಾತ್ಮಿಕ ಜಾಗೃತವಾಗುತ್ತೆ, ಆತ್ಮ ಉಲ್ಲಾಸ ಆಗುತ್ತೆ, ಭಗವಂತನ ಪ್ರೀತಿ ಬೆಳೆಯುತ್ತೆ. ಸೊ ಪ್ರಸಾದ ಬೇರೆ ಅಲ್ಲ, ಭಗವಂತನ ನಾಮಸ್ಮರಣೆ ಬೇರೆ ಅಲ್ಲ, ಭಗವಂತನ ವಾಣಿ ಬೇರೆ ಅಲ್ಲ, ಭಗವಂತನ ಲೀಲೆ ಬೇರೆ ಅಲ್ಲ. ಭಗವಂತನ ಪ್ರಸಾದಕ್ಕೂ ಭಗವಂತನ ಲೀಲೆಗೂ ಏನೇನೂ ವ್ಯತ್ಯಾಸ ಇಲ್ಲ. ಹಾಗಾಗಿ ನಾವು ಪ್ರಸಾದಕ್ಕೂ ಅಷ್ಟೇ ಗೌರವ ಕೊಡಬೇಕಾಗ್ತದೆ. ಸರ್ ನಮಸ್ತೆ ಸರ್. ಪ್ರತಿ ಸರಿ ನಾವು ನಿಮ್ಮ ವಿಡಿಯೋ ಮಾಡೋವಾಗ ನನಗೆ ಬಹಳ ಒಂದು ಆಸಕ್ತಿ ಏನಂದರೆ ಟೆಸ್ಟಿಮೋನಿ, ನೀವು ಹೇಳೋವಂಥ ವಿಚಾರ ಭಾಳ ಒಂದು ವಿಭಿನ್ನವಾಗಿರುತ್ತೆ. ಸೊ ಹಾಗಾಗಿ ಈ ಸಂಚಿಕೆಯಲ್ಲಿ ಯಾವ ಒಂದು ಟೆಸ್ಟಿಮೋನಿ ಹೇಳೋದಕ್ಕೆ ಇಷ್ಟಪಡ್ತೀರಾ? ಖಂಡಿತ ಭಾಳ ಒಂದು ಎಷ್ಟೋ ಕೇಸಸ್ ಬರ್ತಾ ಇರುತ್ತೆ ನಿಮ್ಮ ಹತ್ರ, ಒಂದು ವಿಚಾರನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು. ಖಂಡಿತ ಹೇಳ್ತೀನಿ. ಶೇರ್ ಮಾಡೋಕ್ಕೆ ನನಗೂ ಇಷ್ಟನೇ ಅಷ್ಟೇ. ಸೊ ಏನಂತಂದರೆ ಕೆಲವರು ಟೆಸ್ಟಿಮೋನಿಯಲ್ಸ್ ಕೊಡೋಕ್ಕೆ ಇಷ್ಟಪಡದೇ ಇರೋದಂತರ ಸ್ವಲ್ಪ ತುಂಬ ದೊಡ್ಡ ದೊಡ್ಡ ಕೇಸ್ಗಳೆಲ್ಲ ಹ್ಯಾಂಡಲ್ ಮಾಡಿದಾಗ ಅವ್ರದ್ದು ಕೆಲವು ತಮ್ಮ ಪರಿಚಯ ಎಲ್ರಿಗೂ ಗೊತ್ತಿರೋದಂತ ಇಷ್ಟಪಡಲ್ಲ ಡೈರೆಕ್ಟಾಗಿ ಬರೋಕ್ಕೆ ಮತ್ತು ಮಾತಾಡೋಕ್ಕೂ. ಸೊ ಟ್ರೈ ಮಾಡ್ತೀನಿ, ಅದು ಟೆಸ್ಟಿಮೋನಿಯಲ್ಗೆ ಒಂದು ವಾಯ್ಸ್ ರೆಕಾರ್ಡ್ ಹಾಕೋಕ್ಕೆ ಕೇಳ್ತೀನಿ. ಸೊ ಏನಾಗುತ್ತೆ, ಅದು ಅವರು ಇವಾಗ ನಾನು ಸಮಸ್ಯೆ ಅಂತ ಹೊರಗೆ ತೊಗೊಂಡು ಬಂದಮೇಲೆ ತಿರ್ಗಾ ಅವ್ರ ಮೇಲೆ ಪ್ರಯೋಗ ಆಗಲ್ಲ ಅನ್ನೋದಲ್ಲ. ಯಾಕಂದರೆ ಪ್ರಯೋಗ ನಡೀತಾ ಇರಬೇಕಾ ನಾನೆಲ್ಲ ತೆಗೆದೆಲ್ಲ ಇದು ಮಾಡೋದು, ಮತ್ತೆ ತಿರ್ಗಾ ಬ್ಲ್ಯಾಕ್ ಮ್ಯಾಜಿಕ್ ಏನಾರು ಮಾಡಿದಾಗ ಸೊ ಇದು ಗುರುತಿಸ್ಬಿಡ್ತಾರೆ ಎಲ್ಲಿಂದ ಆಗ್ತಿದೆ, ಏನು ಮಾಡ್ತಾರೆ ಅಂತ, ಮತ್ತೆ ಅಲ್ಲಿ ಬಂಧನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಇದು ಸೀಕ್ರೆಟಲ್ಲಿ ಇರೋದು ಬೆಸ್ಟು ಅಂತ ಅವರು ಬಯಸ್ತಾರೆ. ಓಕೆನಾ? ಹಾಗಾಗಿ ನಾನು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವೊಂದು ಮೇನ್ ಸೊ ಇವ್ರು ಟೆಸ್ಟಿಮೋನಿಯಲ್ ಕೊಡ್ತಾರೆ ಇವರು, ನಾನು ಒಂದು ಪ್ರಯತ್ನ ಅವ್ರನ್ನ ಮಾತಾಡ್ತೀನಿ. ಅಂದರೆ ಇದರಲ್ಲಿ ಒಂದು ವಿಚಾರ ಇದರಲ್ಲಿ ತಿಳಿಸ್ಕೊಡಿ. ಇವಾಗ ಪದೇ ಪದೇ ಏನಕ್ಕೆ ಅದು ಅವರು ಪದೇ ಪದೇ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಇವಾಗ ಒನ್ಸ್ ನೀವು ಅದನ್ನು ತೆಗ್ದಿರ್ತೀರ, ಮತ್ತೆ ಅದು ಏನಕ್ಕೆ ಅಟ್ಯಾಕ್ ಆಗುತ್ತೆ? ಸೊ ಅದರಲ್ಲಿ ಏನಾನ ಅವರು ಅಂದರೆ ನೀವು ಹೇಳಿರೋವಂಥ ನಿಯಮನ ಅವ್ರು ಪಾಲಿಸಿರೋದಿಲ್ವಾ? ಆ ರೀತಿ ಏನಾನ ತಪ್ಪುಗಳು ಆಗಿರುತ್ತಾ ಅವ್ರ ಕಡೆಯಿಂದ? ಆಗಿರುತ್ತೆ, ಖಂಡಿತ ಹಾಗೆ ಆಗುತ್ತೆ. ಬಗ್ಗೆ ಕೂಡ ಇವಾಗ ನಾನು ನಾನ್ ವೆಜ್ ತಿನ್ಬಾರ್ದು ಅಂತ ಓದ್ಸಲೆಲ್ಲ ಹೇಳಿದ್ದೇನೆ. ಸೊ ಅದು ತಿನ್ನಲೇಬಾರ್ದು. ಅದು ತಿನ್ನೋರ್ಗೇನೆ ಸಾತ್ವಿಕವಾಗಿದ್ರೆ ಯಾವುದೇ ಬ್ಲ್ಯಾಕ್ ಮ್ಯಾಜಿಕ್ ಮುಟ್ಟಕ್ಕೂ ಚಾನ್ಸ್ ಇಲ್ಲ. ಯಾವಾಗ ನಾವು ನಾನ್ ವೆಜ್ ಇದು ಸಾತ್ವಿಕವಾಗಿ ಇಲ್ವೋ ಖಂಡಿತವಾಗ್ಲೂ ಅದು ನಾನು ಕೂಡ ಏನು ಮಾಡೋಕ್ಕಾಗಲ್ಲ, ಅದು ಬಂದು ಹೊಡೆದೇ ಬಿಡುತ್ತೆ. ಯಾಕಂತಂದ್ರೆ ಅಲ್ಲಿ ಮಲಿನ ಆಗುತ್ತೆ. ಸೊ ಒಂದು ದೈವಿ ಸಾಕ್ಷಾತ್ಕಾರ ಮಾಡ್ಕೊಡ್ಬೇಕಂತಂದ್ರೆ ನಾವು ದೈವಿ ಶಕ್ತಿನ ತೊಗೊಂಡು ನಾನು ಪ್ರೊಟೆಕ್ಟ್ ಮಾಡಿರ್ತೀನಿ, ತೆಗ್ದಿರ್ತೀನಿ, ಎಲ್ಲ ಮಾಡಿರ್ತೀನಿ, ಮತ್ತು ಶುದ್ಧಗೊಳಿಸಿರ್ತೀನಿ. ಸೊ ಅವ್ರು ಮಲಿನ ಆದಾಗ ಏನಾಗುತ್ತೆ, ಈಸಿ ಆಗುತ್ತೆ ಅವ್ರು ಬ್ಲ್ಯಾಕ್ ಮ್ಯಾಜಿಕ್ ಅಟ್ಯಾಕ್ ಮಾಡೋಕ್ಕೆ. ಸೊ ಅವ್ರು ಮಂತ್ರ ಕೊಟ್ಟಿರ್ತೀನಿ. ಸೊ ಕೆಲವು ನೀತಿನ ಅವರು ಪಾಲನೆ ಮಾಡಬೇಕಾಗ್ತದೆ. ಉದಾಹರಣೆಗೆ ಅದೇ ಮಾಂಸ ತಿನ್ನಬಾರ್ದು, ಜಪ, ಇವೆಲ್ಲ ಅದರಿಂದ ಈ ಜಪ ಕೂಡ ಫಲಿಸ್ಬೇಕಂತ ನಾನು ಇಷ್ಟು ಏನಕ್ಕೆ ಫಲಿಸಲ್ಲ ಅಂದಾಗ ಇದು ಇರುತ್ತೆ. ಸೊ ಅದಕ್ಕಾಗಿ ಇದನ್ನು ಹೇಳಲೇಬೇಕಾಗಿತ್ತು. ಸೊ ಇವತ್ತು ಟೈಮ್ ಸಿಕ್ತು ಅಂತ ಹೇಳಿದೆ. ಸೊ ಹಂಗಾಗಿ ಪದೇ ಪದೇ ಮಾಡೋರು ಇದ್ದೇ ಇರ್ತಾರೆ. ಯಾಕಂದ್ರೆ ಆಸ್ತಿಗಾಗಿ ಮಾಡ್ತಾರೆ, ಹೊಟ್ಟೆ ಊರಿಗೆ ಮಾಡ್ತಾರೆ, ರೀಸನ್ ತುಂಬ ಇದೆ. ಅವ್ರನ್ನ ಏಳಿಗೆ ಆಗೋದು ಸಹಿಸಲ್ಲ ಕೆಲವರು. ಹಂಗಾಗಿ ಅವ್ರನ್ನ ಕುಗ್ಗಿಸ್ಬೇಕು. ಸೊ ಫ್ಯಾಮಿಲಿಯಲ್ಲೇ ನಡೀತೈತೆ. ಈಗ ಬೇರೆ ಇವಾಗ ಗಂಡ ಹೆಂಡತಿ ನಡುವೆ ಯಾರು ಥರ್ಡ್ ಪರ್ಸನ್ ಬಂದರು ಅಂದ್ಕೊಳ್ಳಿ, ಅವರು ಕೂಡ ಮಾಡಿಸೋರು ಇರ್ತಾರೆ. ಆಮೇಲೆ ಹಿಂಗಾಗಿ ಗಂಡನ ಮುಖಾಂತರನೇ ಆಗೋದಿರುತ್ತೆ, ಈ ಕಡೆ ಹೆಂಡತಿ ಮುಖಾಂತರನೂ ಆಗೋದಿರುತ್ತೆ. ಸೊ ಇದಕ್ಕೆಲ್ಲ ಮೂರನೇ ವ್ಯಕ್ತಿ ಯಾವಾಗ ಬೇರೆ ಕುಟುಂಬದಲ್ಲಿ ಪ್ರವೇಶ ಆಗ್ತಾರೆ ಅವಾಗ ಆಗುವಂಥದ್ದು ಇವೆಲ್ಲ. ಸೊ ಇನ್ನೊಂದೇನಂತಂದ್ರೆ ಆಸ್ತಿಗಾಗಿ ಮಾಡೋರು ಇರ್ತಾರೆ, ಅಣ್ಣ ತಮ್ಮಂದ್ರೆ ಬೇರೆ ಆದರೂ ಆಗುತ್ತೆ ಇದು. ಸೊ ಬೇರೆ ಬೇರೆ ಕಾರಣ ಇದೆ. ಕುಟುಂಬದಲ್ಲೇ ಡೈರೆಕ್ಟಾಗಿ ಮನೆಯಲ್ಲೇ ಮಾಡೋರಿದ್ದಾಗ ತುಂಬ ಕಷ್ಟ ಆಗುತ್ತೆ, ಭಾಳ ಕಷ್ಟ. ಹಾಗಾಗಿ ಸೊ ನಾವು ಹಂಗೂ ತಪ್ಪಿಸ್ಕೋಬೇಕಂತಂದ್ರೆ ಹರಿನಾಮ ಸ್ಮರಣೆ ಒಂದೇ ನಮಗೆ ಕಾಪಾಡ್ದವಾಗ. ಇವಾಗ ಪ್ರಸಾದ ತಿನ್ನೋದ್ರಿಂದ ನಮ್ಮ ಹೊಟ್ಟೆಲಿ ಏನಾದ್ರು ಮದ್ದು ಹಾಕಿದ್ದು ಕೂಡ ಕಿತ್ಕೊಂಬೋಗುತ್ತೆ. ಪ್ರಸಾದ ಅಂದ್ರೆ ಕೃಷ್ಣಗೆ ಅರ್ಪಣೆ ಮಾಡಿ ಬ್ಲೆಸ್ಸಿಂಗ್ಸ್ ತಗೊಂಡು, ಇವಾಗ ಅದಕ್ಕೂ ಇದೆ ಒಂದು ಮಂತ್ರಗಳಿದೆ, ಅದನ್ನು ಹೇಳಿ ತುಳಸಿ ಎಲ್ಲ ಇಟ್ಬಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಅದು ನಮಗೆ ಪ್ರಸಾದವಾಗಿ ಮಾರ್ಪಡುತ್ತೆ. ಆ ಪ್ರಸಾದ ತೊಗೊಂಡೋಗಿ ಅದಕ್ಕೆ ನಾವು ನೋಡಿ ಸಪ್ರೇಟ್ ಅಡುಗೆ ಪಾತ್ರೆ ಇಟ್ಕೋಬೇಕು, ಎಂಜಲ್ ಪಾತ್ರೆನ ಸಪ್ರೇಟಾಗಿ ಇಟ್ಕೋಬೇಕು, ಭಗವಂತನ ಪಾತ್ರೆನ ಸಪ್ರೇಟಾಗಿ ಇಡಬೇಕು. ಸೊ ಹಂಗಾಗಿ ನಾವು ಅದನ್ನು ಅಡುಗೆ ಮಾಡ್ಬೇಕಾದ್ರೆ ಟೇಸ್ಟ್ ನೋಡಬಾರ್ದು.
ಹೌದು, ಎಂಜಲ್ ಮಾಡಬಾರ್ದು. ಭಗವಂತನ ಕಂಪ್ಲೀಟಾಗಿ ನಮ್ಮ ನಾಲೆಜ್ ತಕ್ಕಂಗೆಲ್ಲ ಮಾಡಿ ಅದನ್ನು ಒಂದು ಸಪ್ರೇಟ್ ಭಗವಂತನ ತಟ್ಟೆಲ್ಲಿ ಹಾಕ್ಕೊಂಡು ಅದನ್ನು ಮುಚ್ಚಿ ಯಾರಿಗೂ ಕಾಣಿಸ್ದಂಗೆ ತೊಗೊಂಡೋಗಿ ಅಲ್ಲಿಟ್ಟು ಅಲ್ಲಿ ತೆಗೆದು ಅದಕ್ಕೆ ಅರ್ಪಣೆ ಮಾಡಿ ತಿರ್ಗಾ ತೊಗೊಂಬಂದು ಮುಚ್ಕೊಂಡೇ ತೊಗೊಂಬರ್ಬೇಕು. ಆಮೇಲೆ ನಾವು ಮಾಡಿರೋ ಅಡುಗೆ ಎಲ್ಲ ಅದನ್ನ ಬೆರೆಸ್ಬೇಕು, ಅವಾಗ ಅದು ಪ್ರಸಾದವಾಗುತ್ತೆ. ಸೊ ಅದಕ್ಕೆ ಒಂದೊಂದು ಅಗಳು ಕೂಡ ನಾವು ತಪ್ಪಿಸ್ಬಾರ್ದು ಅಂತಾರೆ. ಸೊ ಇನ್ನೊಂದು ಪ್ರಸಾದದ ಬಗ್ಗೆ ಹೇಳ್ಬೇಕಂತಂದ್ರೆ, ಒಂದ್ಸಲಿ ನಾರಾಯಣನ ಹತ್ರ ಇದು ಲಕ್ಷ್ಮೀ ನಾರಾಯಣ ಇಬ್ಬರು ಒಂದು ಕಡೆ ವೈಕುಂಠದಲ್ಲಿದ್ದಾಗ ನಾರದರು ಬರ್ತಾರೆ. ನಾರದರು ಲಕ್ಷ್ಮಿ ಹತ್ರ ಹೋಗಿ ನನಗೆ ನಾನು ನಿಮ್ಗೆ ಇದು ಲಕ್ಷ್ಮಿ ಹೇಳ್ತಾರೆ, ನಾನು ಏನಾರು ಒಂದು ವರ ಕೇಳಿ ನನಗೆ ಕೊಡ್ತೀನಿ ಅಂತೇಳಿ. ನಾರದರು ನೀವು ಪ್ರಾಮಿಸ್ ಮಾಡಿದೆ ಅಂದರೆ ಮಾತು ಕೊಡಬೇಕು, ಸುಮ್ಮನೆ ಹೇಳ್ಬಾರ್ದು ಇದನ್ನೆಲ್ಲ. ನಾನು ಏನು ಕೇಳಿದ್ರು ಇಲ್ಲ ಅನ್ಬೇಡ್ದಮ್ಮ ಅಂತ ಹೇಳ್ತಾನೆ. ಆಯಿತು ಮಗನ ಕೊಡ್ತೀನಿ, ಏನು ಬೇಕು ಹೇಳು ಅಂತ ಹೇಳಿದಾಗ ಇದು ನಾರಾಯಣ ತಿಂದುಬಿಟ್ಟಿರೋ ಶೇಷನ ಅಂದರೆ ಬಿಟ್ಟಿರೋಂಥ ಅಡುಗೆ ಪದಾರ್ಥ ಒಂಚೂರು ಉಳ್ದಿರುತ್ತಲ್ಲ ಅದು ನನಗೆ ಬೇಕು ಅಂದಾಗ ಲಕ್ಷ್ಮಿಗೂ ಗಾಬರಿ ಹೋಗ್ಬಿಡ್ತಾಳೆ. ಇದನ್ನು ಬಿಟ್ಟು ಬೇರೆದು ಏನಾದ್ರು ಬೇಕಾದ್ರೆ ಏನು ಬೇಕಾದ್ರೂ ಕೊಟ್ಬಿಡ್ತೀನಿ ಅಂತ ಹೇಳ್ತಾಳೆ. ಇಲ್ಲ ನಂಗೆ ಅದೇ ಬೇಕಮ್ಮ, ಮಾತು ಕೊಟ್ಟಿದ್ದೀಯಮ್ಮ ಅಂತ ಹೇಳ್ತಾನೆ. ಅವಾಗ ಇಲ್ಲ ಅದು ಏನಾಗಿದೆ, ನಾನು ನಮ್ಮ ನಾರಾಯಣ ಯಾರಿಗೂ ಇದನ್ನು ಪ್ರಸಾದನ ಕೊಡಬೇಡ ಅಂತ ಹೇಳಿದ್ದಾರೆ, ಹಂಗಾಗಿ ನಾನು ಬದ್ಧ ಆಗಿದ್ದೀನಿ, ನಾನು ಅಲ್ಲಿ ವಚನದಲ್ಲಿ ಬದ್ಧ ಆಗಿದ್ದೀನಿ, ನಾನು ನಿಂಗೂ ಮಾತಲ್ಲಿ ಬದ್ಧ ಆಗಿದ್ದೀನಿ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ನಂಗೆ ಟೈಮ್ ಕೊಡು ಅಂತ ಹೇಳ್ಬಿಟ್ಟು ಹೋಗಿ ಕೇಳ್ತಾಳೆ. ಆಮೇಲೆ ನಾರಾಯಣ ಅಲ್ಲಿ ಊಟ ಮಾಡಿದ್ಮೇಲೆ ಪ್ರಸಾದ ಇವಾಗ ಅಲ್ಲಿ ಕೇಳ್ತಾಳೆ ಊಟ ಮಾಡ್ಬೇಕಾರೆ, ಈ ಥರ ನಾರದ ಬಂದಿದ್ದ ನಂಗೆ ಕೊಡಬೇಕು ಅಂತ ಇದ್ದಾನೆ, ಏನು ಮಾಡಬೇಕು ನಂಗೆ ಗೊತ್ತಾಗ್ತಾ ಇಲ್ಲ, ನೀವು ಬೇಡ ಕೊಡಬೇಡ ಅಂತ ಹೇಳ್ತಾರೆ. ಸರಿ ಒಂದು ಕೆಲಸ ಮಾಡು, ನನಗೆ ಗೊತ್ತಿಲ್ದಂಗೆ ಕೊಡು, ನಾನು ಅದನ್ನ ನೋಡೋದಿಲ್ಲ, ಆ ಕಡೆ ಹೋದಾಗ ನಾನು ತಗೋ ಅಂತ ಹೇಳ್ತಾನೆ. ಲಕ್ಷ್ಮೀ ಪ್ರಸನ್ನ ಆಗ್ತಿಲ್ಲ, ಓಕೆ ನನ್ನ ಮಾತು ಉಳಿತಿಲ್ಲ ಅಂತೇಳಿ ಅದನ್ನು ತೊಗೊಂಡು ಆಮೇಲೆ ನಾರದ್ರ ಹತ್ರ ಹೋಗಿ ಸ್ವಲ್ಪ ಕೊಡ್ತಾಳೆ. ನಾರದ್ರು ತುಂಬ ಖುಷಿಯಾಗಿ ಅದು ಎಷ್ಟು ರುಚಿ ಇರುತ್ತಂತಂದರೆ, ಎಷ್ಟು ಪವಿತ್ರ ಆಗ್ಬಿಡ್ತಾರಂತಂದ್ರೆ ನಾರಾಯಣ ಪ್ರಸಾದ ತಿಂದಿದ ತಕ್ಷಣ ಕುಣಿಯಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಖುಷಿ ತಡ್ಕೊಳಕ್ಕಾಗಲ್ಲ, ಡ್ಯಾನ್ಸ್ ಮಾಡೋದು, ಖುಷಿ ಮಾಡೋದು, ಜಿಗ್ದಾಡ್ತಿರ್ತಾನೆ. ಹಂಗೆ ಖುಷಿಯಾಗಿ ಇಡೀ ಬ್ರಹ್ಮಾಂಡ ಎಲ್ಲ ಕಡೆ ಓಡಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಶಿವ ಪ್ರತ್ಯಕ್ಷ ಆಗ್ತಾನೆ ಅಲ್ಲಿ. ಶಿವ ಅಲ್ಲಿ ಇರ್ತಾನೆ. ಏನು ನಾರದ ಇಷ್ಟು ಖುಷಿಯಾಗಿದ್ದ, ದಿನ ನೀನು ನಾಮಸ್ಮರಣೆ ಭಕ್ತಿಯಲ್ಲಿ ನಾರಾಯಣದಲ್ಲಿ ಧ್ಯಾನದಲ್ಲಿ ನಿನ್ನ ಮೈ ಮರೆತು ಯಾವಾಗಲೂ ಖುಷಿಯಾಗಿರುತ್ತೆ, ಅದು ಬೇರೆ. ಆದ್ರೆ ಇವತ್ತು ಇಷ್ಟು ಖುಷಿಯಾಗಕ್ಕೆ ಏನು ಕಾರಣ ಅಂದಾಗ, ನಾನು ನಾರಾಯಣನ ಪ್ರಸಾದ ತಿಂದೆ ಅಂತ ಹೇಳಿದ ತಕ್ಷಣ ಕೃಷ್ಣ ಇದು ಶಿವ ಹೇಳ್ತಾನೆ, ನನಗೊಂದು ಸ್ವಲ್ಪ ತಂದಿದ್ಯಾ ಅಂತ. ಅವಾಗ ನಾರದ್ರ ಇಲ್ಲಲ್ಲ ಎಲ್ಲ ತಿಂದ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಹೇಳ್ಬೇಕಾರೆ ಒಂದು ಅಂಗಿಯಲ್ಲಿ ಒಂದು ಕಡೆ ಒಂದು ಅಗಳು ಸಿಕ್ಕಾಕೊಂಡಿರುತ್ತೆ ಅವನಿಗೆ. ಶಿವ ನೋಡು ಒಂದೇ ಒಂದು ಅಗಳು ನಿನಗೆ ಬರಲಿದೆ, ಅದು ನಾನು ಕೊಡು, ನಾನು ತಿಂತೀನಿ ಅಂತ. ಶಿವ ಕುಡಿದ್ಬಿಟ್ಟು ಶಿವ ಡ್ಯಾನ್ಸ್ ಮಾಡಕ್ಕೆ ಸ್ಟಾರ್ಟ್ ಆಗ್ತಾನೆ, ಖುಷಿ ತಡೆಕೊಳಕ್ಕಾಗಲ್ಲ, ಅಷ್ಟು ಪವಿತ್ರ ಅಂತ ಅದು ನಾರಾಯಣ ಪ್ರಸಾದ. ಸೊ ಡ್ಯಾನ್ಸ್ ಮಾಡೋದು ಇದು ಮಾಡೋದು ಎಲ್ಲ ಮಾಡ್ಬೇಕಾದ್ರೆ ಪಾರ್ವತಿ ಬರ್ತಾಳೆ. ಅವಾಗ ಪಾರ್ವತಿ ಬಂದು ಏನಿದ್ದು ಇದು ಈ ಥರ ಅಂದರೆ ನರ್ತನ ಮಾಡ್ಬೇಕಾದ್ರೆ ರುದ್ರ ತಾಂಡವ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಲ್ಲ ಕಡೆ ಪ್ರಳಯದ ಭಯ ಸ್ಟಾರ್ಟ್ ಆಗ್ತದೆ, ಎಲ್ಲರಿಗೂ ಎಲ್ಲ ನಡ್ಕಕ್ಕೆ ಸ್ಟಾರ್ಟ್ ಆಗ್ತದೆ. ಅವಾಗ ಪಾರ್ವತಿ ಹತ್ರ ಹೋಗಿ ಕೇಳ್ತಾರೆ, ನಮಗೆ ಶಿವನ ಹತ್ರ ನಿಂತ್ಕೊಂಡು ಅವ್ರನ್ನ ನೃತ್ಯನ ನಿಲ್ಲಿಸೋ ಶಕ್ತಿ ನನಗಿಲ್ಲಮ್ಮ, ನೀವೇನೇ ಅವ್ರನ್ನ ತಡಿಬೇಕಂದಾಗ ಪಾರ್ವತಿ ಹೌದಾ ಅಂತ ಹೇಳ್ಬಿಟ್ಟು ಹೋಗಿ ನೋಡ್ತಾಳೆ. ಅವಾಗ ಏನು ಇದು ಮಾಡ್ತಾ ಇರೋದು ನೀವು, ಇದು ತಾಂಡವ ನೃತ್ಯ ಯಾಕೆ ಮಾಡ್ತಾ ಇದ್ದೀರ ಅಂದಾಗ, ಇಲ್ಲ ನಾನು ಈ ಥರ ನಾರದ ಪ್ರಸಾದ ಕೊಟ್ಟಿದ್ದ ಅದಕ್ಕೆ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಹೌದಾ ನನಗೆ ಅಂತ ನನಗೂ ಬೇಕಲ್ಲ ಅಂದಾಗ, ಇಲ್ಲ ನಾರದ್ರು ಎಷ್ಟೋ ಒಂಚೂರು ಸಿಕ್ಕಾಕೊಂಡಿರೋದು ನಾನು ತಿಂದು ಇಷ್ಟು ಆನಂದ ಬರ್ತಾ ಇದೆ ಅಂದಾಗ, ಇಲ್ಲ ನನಗೆ ಸಿಗಲೇಬೇಕು, ನೀವು ನನಗೆ ಬಿಟ್ಟು ತಿಂದಿದ್ದಾರೆ, ನೀವು ಹೆಂಗೆ ಸಾಧ್ಯ ಇದೆ ಅಂತ ಹೇಳಿದಾಗ, ಇಲ್ಲ ಅಂತಂದಾಗ ಕೋಪ ತಡೆಯೋಕ್ಕಾಗ್ದರೆ ಅವಳು ಇನ್ನೂ ಅಪಾಯ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಪ್ರಕೃತಿಗೆ. ಅವಾಗ ಇದು ಅನ್ಕಂಟ್ರೋಲ್ ಆಗೋಗುತ್ತೆ. ಪಾರ್ವತಿ ಕೋಪಿಸ್ಕೊಂಡು ಏನಾಗಲ್ಲ, ಅದು ಇಡೀ ಜಗತ್ತನೇ ತಾಪ ಜಾಸ್ತಿ ಆಗುತ್ತೆ. ಆವಾಗ ಈ ಒಂದು ಇದು ಮತ್ತೆ ವಿಷ್ಣುವಿಗೆ ಹೋಗುತ್ತೆ ಈ ವಿಷಯ. ಎಲ್ಲರೂ ಹೋಗ್ಬಿಟ್ಟು ವಿಷ್ಣುನ ಕೇಳ್ತಾರೆ, ಈ ಥರ ಆಗೋಗಿದೆ ಅಂತ ಹೇಳಿ. ವಿಷ್ಣು ಬರ್ತಾನೆ, ಬಂದು ಸರಿ ಇದನ್ನು ಇನ್ನು ಮೇಲೆ ಎಲ್ರಿಗೂ ಸಿಗೋ ಥರನೇ ನಾನು ನಿಮ್ಗೆ ಕೊಡ್ತೀನಮ್ಮ ಅಂತಂದಾಗ, ಪಾರ್ವತಿ ಏನು ಹೇಳ್ತಾರೆ, ನನಗಷ್ಟೇ ಅಲ್ಲ ನನ್ನ ಮಕ್ಳಿಗೂ ನೀವು ಕೊಡ್ಬೇಕು, ಎಲ್ಲರಿಗೂ ಇಡೀ ಭೂಮಿಗೆ ಸಿಗ್ಬೇಕು ಎಲ್ಲರಿಗೂ ಅಂದಾಗ, ಸರಿ ಅಮ್ಮ ನಾನು ಅನುಗ್ರಹ ಮಾಡ್ತೀನಿ ಅಂದ್ಬಿಟ್ಟು ಇವಾಗಲೂ ಜಗನ್ನಾಥ್ ರಥಯಾತ್ರದಲ್ಲಿ ಜಗನ್ನಾಥ್ ಅವತಾರ ಮಾಡಿದಾಗ ಸೊ ಆ ಟೆಂಪಲ್ ಅಂತ ಎಲ್ಲರಿಗೂ ಸಿಗುತ್ತೆ. ಅವಾಗ ಆ ಟೆಂಪಲ್ಗೆ ಎಲ್ಲ ದೇವತೆಗಳು ಬಂದು ಪ್ರಸಾದ ತಗೋತಾರೆ. ಹಂಗಾಗಿ ಸದಾ ಪ್ರಸಾದ ಅಲ್ಲಿ ನಡೀತದೆ ಪುರಿ ಜಗನ್ನಾಥಲ್ಲಿ ಬ್ರಹ್ಮ ಇದು ಈ ಥರ ದೇವತೆಗಳು ಎಲ್ಲರೂ ಬಂದು ಅಲ್ಲಿ ಪ್ರಸಾದ ತೊಗೊಂಡು ಹೋಗ್ತಾರಂತೆ. ಹಂಗೆ ಪ್ರತಿಯೊಬ್ಬರಿಗೂ ಅಲ್ಲಿ ಮುಕ್ತವಾಗಿ ಪ್ರಸಾದ ಅನಿಸ್ತಾರಂತೆ. ಹೊರಗಡೆ ಹಿಂಗೆ ಎಸಿತಾರಂತೆ, ಪ್ರಾಣಿ ಪಶು ಪಕ್ಷಿ ನಾಯಿಗೂ ಸಿಗ್ಲಿ ಅಂದಿರ್ತಾಳೆ ಪಾರ್ವತಿ. ಹಂಗಾಗಿ ಎಲ್ಲರಿಗೂ ಸಿಗ್ಲಿ ಅಂತೇಳಿ ಬಿಸಾಕ್ತಾರಂತೆ. ಓಕೆನಾ.
ಅದು ಏನು ರಥಯಾತ್ರೆ ಎಲ್ಲ ಮಾಡ್ಬೇಕಂದ್ರೆ ಬಿಸಾಕ್ತಾರೆ. ಅದನ್ನ ಆಯ್ಕೊಂಡು ತೊಗೊಂಡೋಗಿ ತೊಗೊಂತ ಇದ್ರು ರಘುನಾಥ ದಾಸರು. ಬಿದ್ದಿರೋಂಥ ಪ್ರಸಾದಗಳನ್ನ ಎಷ್ಟು ಮಹತ್ವ ನೋಡಿ. ಅದನ್ನೆಲ್ಲ ಮಣ್ಣಲ್ಲಿ ಬಿದ್ದಿರೋದನ್ನೆಲ್ಲ ಆಯ್ಕೊಂಡು ತೊಗೊಂಡು ಹೋಗ್ಬಿಟ್ಟು ತೊಳೆದ್ಬಿಟ್ಟು ಬಿಸಿ ಮಾಡ್ಕೊಂಡು ತಿನ್ಬೇಕಾರೆ ಚೈತನ್ಯ ಮಹಾಪ್ರಭು ಬಂದ್ಬಿಟ್ಟು ಏನು ಅದು ಅವ್ರಿಗೆ ಗೊತ್ತಾಗತ್ತೆ ಅದು ವಿಷಯ. ಎಷ್ಟೋ ದಿನ ಹಂಗೆ ಬದುಕ್ತಿರ್ತಾನೆ ಅಲ್ಲಿ. ರುಚಿ ಆಗಿರೋದು ನಿನ್ ತಿಂತ ಇದೆ ನನಗಿರ್ಲಿ ಅಂದಾಗ ಪ್ರಭು ಇದನ್ನ ನೀವು ತಿನ್ನೋದಲ್ಲ, ಇದು ನನ್ನ ಈ ಥರ ತಿನ್ಬೇಕಿಲ್ಲ, ಅದು ತುಂಬ ಪವಿತ್ರವಾದದ್ದೇ ನೀನು ಮಾಡ್ತಿರೋದು ಅಂತೇಳಿ ಅದ್ರಲ್ಲಿರೋದು ಒಂದು ಪ್ರಸಾದ ಅವರು ತಿಂತಾರೆ. ಅದ್ರಲ್ಲಿ ಅಷ್ಟು ಮಹತ್ವ ಇದೆ ಪ್ರಸಾದಕ್ಕೆ. ಹಂಗಾಗಿ ಸೊ ಇಲ್ಲಿ ಆ ಪ್ರಸಾದ ಅನ್ನೋದು ಪ್ರತಿಯೊಬ್ಬರು ಸಿಗೋ ಥರ ಜಗನ್ನಾಥಪುರಿದು ಒಂದು ಉದಾಹರಣೆ ಇದೆ. ಸೊ ಇದನ್ನ ಯಾಕೆ ಹೇಳಿದೆ ಅಂತಂದರೆ, ಸೊ ಪ್ರಸಾದ ಅನ್ನೋದು ನಮ್ಮ ಮನಸ್ಸನ್ನ ಶುದ್ಧಿಗೊಳಿಸುತ್ತೆ. ಆಮೇಲೆ ನಮ್ಮಲ್ಲಿರೋ ವಿಷ ಪದಾರ್ಥನ ತೆಗೆದಾಕ್ತದೆ, ಮನಸ್ಸನ್ನಲ್ಲಿರುವಂಥ ವಿಷ ತೆಗೆದಾಕ್ತದೆ, ಆಧ್ಯಾತ್ಮಿಕ ಜಾಗೃತವಾಗುತ್ತೆ, ಆತ್ಮ ಉಲ್ಲಾಸ ಆಗುತ್ತೆ, ಭಗವಂತನ ಪ್ರೀತಿ ಬೆಳೆಯುತ್ತೆ. ಸೊ ಪ್ರಸಾದ ಬೇರೆ ಅಲ್ಲ, ಭಗವಂತನ ನಾಮಸ್ಮರಣೆ ಬೇರೆ ಅಲ್ಲ, ಭಗವಂತನ ವಾಣಿ ಬೇರೆ ಅಲ್ಲ, ಭಗವಂತನ ಲೀಲೆ ಬೇರೆ ಅಲ್ಲ. ಸೊ ನಮ್ದಾದರೆ ಮನಸ್ಸು, ದೇಹ, ಮಾತು, ಕಾರ್ಯ, ಆಮೇಲೆ ನಾಮ ಎಲ್ಲ ಬೇರೆ. ಆದರೆ ಭಗವಂತನಾಗಲ್ಲ, ಎಲ್ಲ ಒಂದೇ ಅಂತ ವ್ಯತ್ಯಾಸ ಮಾಡೋಂಗೇ ಇಲ್ಲ ಅಂತ. ಸೊ ಅದು ಒಂದು ಅಪರಾಧನೇ ಆಗುತ್ತೆ. ವ್ಯತ್ಯಾಸ ಮಾಡೋಂಗಿಲ್ಲ, ಭಗವಂತನ ನಾಮಕ್ಕೂ ಭಗವಂತನ ವ್ಯತ್ಯಾಸ ಮಾಡೋಂಗಿಲ್ಲ, ಭಗವಂತನ ಪ್ರಸಾದಕ್ಕೂ ಭಗವಂತನ ಲೀಲೆಗೂ ಏನೇನು ವ್ಯತ್ಯಾಸ ಇಲ್ಲ. ಸೊ ಎಲ್ಲ ಒಂದೇ. ಹಂಗಾಗಿ ನಾವು ಪ್ರಸಾದಕ್ಕೂ ಅಷ್ಟೇ ಗೌರವ ಕೊಡಬೇಕಾಗ್ತದೆ. ಇದು ಪ್ರಸಾದದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರೆ ತುಂಬ ಚೆನ್ನಾಗಿದೆ ಈ ಕತೆ. ಒಂದಿಗೆ ಅದು ವೀಕ್ಷಕರಿಗೆ ಒಂದು ಹೊಸ ಒಂದು ಪರಿಚಯ ಅಂತ ಹೇಳ್ಬೋದು.